ಇದೇನು ಮೋಹನ, ಎತ್ತನ್ನು ತೆಗೆದುಕೊಂಡು ಬಂದೆಯಾ? ಹೌದಣ್ಣ, ಎತ್ತುಗಳನ್ನು ತೆಗೆದುಕೊಂಡು ಬಾಜಾರದಲ್ಲಿ ಒಳಗೆ ತಂದು ಇಟ್ಟಿದ್ದೀನಣ್ಣ. ಒಳ್ಳೆಯದಾಯ್ತು ಬಾ ಸಹೋದರ. ಒಂದು ವೇಳೆ ನೀ ಎತ್ತನ್ನು ತರದೇ ಇದ್ದರೆ ನಿನ್ನ ಅತ್ತಿಗೆ ನನ್ನನ್ನೇ ಬಜಾರಕ್ಕೆ ಕಳಿಸ್ತಿದ್ಲು. ಸೀತಾ, ಎತ್ತನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿ ಇಡು. ಆಯ್ತು ರೀ ಕಾಳಿಂಗ ಮೈದನ, ಆ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿದ್ದು ಮುಗೀತೋ ಆಯ್ತೋ ಅಂತ ನೋಡ್ಕೊಂಡು ಬನ್ನಿರಿ. ಎಲ್ಲರೂ ಸೇರಿ ಪೂಜೆ ಮಾಡಿ ಎಲ್ಲರೂ ಊಟ ಮಾಡೋಣ. ಮಗುವಿಗೆ ಬೇಕೋ ಕಾಯ ಹೊಡೆತ. ಶಿಷ್ಯನಿಗೆ ಬೇಕೋ ಗುರುವಿನ ಹೊಡೆತ. ಮಂದಿರದಲ್ಲಿ ಗಟ್ಟಿಗೆ ಬೇಕು ಭಕ್ತರ ಹೊಡೆತ. ಕರಿಮೋಳಕ್ಕೆ ಬೇಕು ಸಿಡಿಲಿನ ಹೊಡೆತ. ಭೂತಾಯಿಗೆ ಬೇಕು ಮಳೆ ರಾಯನ ಹೊಡೆತ. ಇಂದಿನ ಸರ್ಕಾರದಲ್ಲಿರುವ ದುಷ್ಟ ರಾಜಕಾರಣಿಗಳಿಗೆ ಬೇಕು ಶಿವಗರ್ಜನೆಯ ರೈತನ ಹೊಡೆತ. ಅಂದಾಗ ತಿಳಿಯುತ್ತದೆ ನಿಜವಾದ ಅರ್ಥ. ರೈತನೇ ಅನ್ನದಾತ, ರೈತನೇ ಸರ್ಕಾರದ ಬೆನ್ನೆಲುಬು ಅಂತ. ಅತ್ತಿಗೆ, ನಾನು ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದ ಹಾಗೆ ಹೊಳೆಯುವಂತೆ ಮಾಡಿರುವೆ. ಅಣ್ಣ ಅತ್ತಿಗರಿಬ್ಬರು ಕೋಡೆ, ನಮ್ಮ ಕಿಲಾರಿ ಹೊರಿಯನ್ನು ಹೋಡೆ ಆ ಬಂಡಿ ಒಳಗೆ ಕುಳಿತಾರೆ. ಜಲುಮಲ ಜೋಡಿ ಶಿಲ್ಪಾ ಶಿವರಾಜ್ ಕುಮಾರ್ ಅಂತೆ ಕಾಣುವರೆ. ಹೌದಣ್ಣ, ಕಾಳಿಂಗಣ್ಣ ಹೇಳುವ ಮಾತು 100ಕ್ಕೆ 100 ಸತ್ಯ.
ಆ ಪರದೆಯ ಮೇಲೆ ಜನ್ಮದ ಜೋಡಿ ಎಂದು ಖ್ಯಾತಿ ಗಳಿಸಿದವರು ಅವರು. ಆದರೆ ಒಬ್ಬ ರೈತನ ಮಗನಾಗಿ ಬಂದ ಕಷ್ಟ ಸುಖಗಳನ್ನು ಅನುಭವಿಸಿ ನನ್ನ ಅತ್ತಿಗೆ ಬಾಳಿಗೆ ಬಂಗಾರವಾಗಬೇಕನ್ನ, ನೀನು ಬಂಗಾರವಾಗಬೇಕು. ಸಹೋದರ, ನಿನ್ನ ಅತ್ತಿಗೆ ನನ್ನ ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲಪ್ಪ, ಈ ಮನೆತನದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮೆಲ್ಲರ ಲಾಲನೆ ಪಾಲನೆ ಮಾಡಿ ಒಕ್ಕಲಗಿತ್ತಿಯಾಗಿ ತಲೆ ಮೇಲೆ ಬುತ್ತಿಯನ್ನು ಹೊತ್ತುಕೊಂಡು ಭೂತಾಯಿಯ ಮಡಲಲ್ಲಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಉಣಬಡಿಸಲ್ವಲ್ಲ, ಇವಳು ನಮ್ಮ ಪಾಲಿನ ಸೌಭಾಗ್ಯ ದೇವತೆ. ನಿಜವನ ನಿಮ್ಮ ಮಾತು? ತಾಯಿ ಇಲ್ಲದ ತಬ್ಬಲಿ ಮಕ್ಕಳಾದ ನಮಗೆ ತಾಯಿಯು ಇವಳಾಗಿ, ತಂದೆಯು ನೀವಾಗಿ, ಹಸಿರೇ ರೈತನ ಉಸಿರೆಂದು ಹಗಲಿರುಳು ಹೊಲದಲ್ಲಿ ದುಡಿದು ತಂದೆ ತಾಯಿ ಸತ್ತ ನಂತರ 25 ಎಕರೆ ಆಸ್ತಿಯನ್ನು ಹಿಡಿದು ಸರ್ವಶ್ರೇಷ್ಠ ಆದರ್ಶ ರೈತ ಈ ಭೂಮಿ ತಾಯಿ ಚೊಚ್ಚಲ ಮಗ ಶಿವರಾಮನೆಂದು ಹೆಸರು ಗಳಿಸಿದೆಯಲ್ಲ, ಅಷ್ಟೇ ಸಾಕು. ಊರಿಗೊಬ್ಬ ನಿನ್ನಂತ ರೈತನಿದ್ದರೆ ಸಾಕಣ್ಣ. 100 ಜನರ ಹೊಟ್ಟೆಗೆ ಅನ್ನ ಹಾಕುವುದರಲ್ಲಿ ಸಂದೇಹವೇ ಇಲ್ಲ. ನೋಡು ಮೈದನ, ಹೆಣ್ಣನ್ನು ನಂಬಿದ್ರೆ ಕೆಡುಕು ಬರ್ಬೋದು, ಮಣ್ಣನ್ನು ನಂಬಿದ್ರೆ ಕೆಡುಕು ಬರ್ಬೋದು, ಆದ್ರೆ ಈ ಮಣ್ಣನ್ನು ನಂಬಿದ್ರೆ ಯಾವತ್ತೂ ಕೆಡುಕು ಆಗೋದಿಲ್ಲಪ್ಪ, ಯಾವತ್ತೂ ಕೆಟ್ಟದಾಗೋದಿಲ್ಲ. ಬನ್ನಿ, ಎತ್ತುಗಳನ್ನ ಪೂಜೆ ಮಾಡಿ ಎಲ್ಲರೂ ಊಟ ಮಾಡಿರಂತೆ. ಅತ್ತಿಗೆ, ಊಟ ಮಾಡುವುದಕ್ಕಿಂತ ಮುಂಚೆ ಈ ತುಂಬಿದ ಸಂಸಾರ ಕೊನೆವರೆಗೂ ಆನಂದ ಸಾಗರದಲ್ಲಿ ತೇಲಾಡುವಂತೆ ಒಂದು ಹಾಡನ್ನು ಹಾಡಬಾರದೆ? ಹೌದು ಅತ್ತಿಗೆ, ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಬಿಡದಂತೆ ಶ್ರೀಗಂಧದ ಗೊಂಬೆ ಹಾಗೆ ಸಿಹಿ ಜೇನಿನಂತೆ ಒಂದು ಹಾಡನ್ನು ಹಾಡಬಾರದೆ? ಮೈದನ, ಹಾಡುನಂತ ನಿಲ್ರಪ್ಪ ಬಾಯ್ಲಿ. ರೀ, ನನ್ನ ಮೈದನ ಅಂದ್ರ ಇಬ್ರು ಈ ಊರಿಗೆ ರಾಜ್ಯ ಹುಲಿ ಇದ್ದಾಗ್ಯರಿ. ಯಾರಿಗೆ ನನ್ನ ಮೈದರು ಕಮ್ಮಿ ಇಲ್ಲ ನೋಡಿ. ಬಾರಪ್ಪ ಮೈದನರ, ಇಲ್ಲಿ ಮುಂದೆ ಕುಂತು ಹುಡುಗಿಯರೆಲ್ಲ ನಿಮ್ಮನ್ನ ನೋಡಕತ್ತಾರ. ಮೊದಲ ದೃಷ್ಟಿ ತೆಗಿತೇನೆ, ಬರ್ರಿಯಪ್ಪ ಇಲ್ಲಿ. ಸೀತಾ, ಸೀತಾ, ನಿನ್ನ ಮೈದನಿಗೋಸ್ಕರ ಒಂದು ಹಾಡನ್ನು ಹಾಡು. ಎಷ್ಟ್ರಿ ಅವಸರ ನಿಮಗ? ಸ್ವಲ್ಪ ತಡೀರಿ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರು ಹುಡುಗಿರ ಕಣ್ಣು ನನ್ನ ಮೈ ಮೇಲೆ ಬೀರ್ಲಿಲ್ಲಪ್ಪ. ಸೀತಾ, ನನಗೆ ನಿಮ್ಗೆ ಯಾಕ್ರಿ? ನಿಮ್ನ ಯಾರು ನೋಡ್ತಾರ? ನೋಡೋಗಿ ನಾನು ಅದೇನಲ್ಲ. ಬರ್ರಿ ಎಲ್ಲರೂ ಸೇರಿ ಹಾಡಾಡೋಣ. ಕೂಡಿ ಬಾಳುವ ಈ ಮನೆಯಲ್ಲಿ ಇಲ್ಲ
ಬನ್ರಪ್ಪ, ಡ್ಯಾನ್ಸ್ ಮಾಡಿ ನಿಮ್ಮ ಅಣ್ಣ ತುಂಬಾ ಹಸ್ತಾನ. ಎಲ್ಲರೂ ಸೇರಿ ಊಟ ಮಾಡ್ರಂತೆ. ಬನ್ರಪ್ಪ. ಆಯ್ತು ಚಿನ್ನ, ನಡೆ ಹೋಗೋಣ.